ನಮಸ್ಕಾರಗಳು. ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನನ್ನ ಗ್ರಂಥಾಲಯದಲ್ಲಿರುವಂಥ ಪುಸ್ತಕ ಅವ್ವ ಅಂತ ಹೇಳಿ, ಇದು 20ನೆಯ ಪುಸ್ತಕ. ಅವ್ವನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಇವತ್ತು ಆ ಒಂದು ಪುಸ್ತಕದ ಬಗ್ಗೆ ನಾನು ಹೇಳಲು ಬಯಸುತ್ತೇನೆ. ನನ್ನವ್ವನಿಗೆ ಕಾವ್ಯದ ನುಡಿ ನಮನ. ಇದು ಪ್ರೊಫೆಸರ್ ಶರಣಬಸಪ್ಪ ವಡ್ಡನ್ಕೇರಿಯವರು. ಪ್ರಕಾಶನ ಮಾತೋಶ್ರೀ ಈರಮ್ಮ ವಡ್ಡನ್ಕೇರಿ ಪ್ರತಿಷ್ಠಾನ ರೀ, ಮುಖಂ ಪೋಸ್ಟ್, ಡೊಂಗರ್ಗಾಂವ್ ತಾಲೂಕಾ, ಜಿಲ್ಲಾ ಗುಲ್ಬರ್ಗ. ಈ ಒಂದು ಪುಸ್ತಕ ನನಗೆ ಸಿಕ್ಕಿದ್ದು ಚುಟುಕು ಹೇಳಿದಂಥ ಸಂದರ್ಭದಲ್ಲಿ ಕಾಣಿಕೆಯಾಗಿ ಕೊಟ್ಟಂಥ ಈ ಪುಸ್ತಕ ಇವತ್ತು ನಾನು ಪರಿಚಯ ಮಾಡುತ್ತಿದ್ದೇನೆ. ಈ ಒಂದು ಪುಸ್ತಕ ಮೊದಲ ಮುದ್ರಣವಾಗಿದ್ದು 2014ರಲ್ಲಿ. ಇದರ ಬೆಲೆ 50 ರೂಪಾಯಿ. ಮುದ್ರಕರು ಭವಾನಿ ಆಫ್ಸೆಟ್ ಪ್ರಿಂಟರ್ಸ್. ಈ ಪುಸ್ತಕ ಅರ್ಪಣೆ ಮಾಡಿದ್ದು ಪ್ರೊಫೆಸರ್ ಶರಣಬಸಪ್ಪ ವಡ್ಡನ್ಕೇರಿಯವರು ತಮ್ಮ ತಾಯಿಗೆ. ಇಲ್ಲಿ ಬರೆದಂಥ ಒಂದಿಷ್ಟು ನುಡಿ ಮುತ್ತಿನಂಥ ಮಾತುಗಳನ್ನು ಓದುತ್ತೇನೆ. ನನ್ನನ್ನು ಹೊತ್ತು ಹೆತ್ತು ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬೆಳೆಯಲು ಪ್ರೇರಣೆ ಇತ್ತು. ಮೊದಲ ಗುರುವಾಗಿ ನೀತಿ ಬೋಧಿಸಿ ನನ್ನ ಏಳಿಗೆಯಲ್ಲಿಯೇ ಸಂತೋಷ ಕಂಡು ಮಾರ್ಗ ಮಧ್ಯದಲ್ಲಿಯೇ ನನ್ನಿಂದಗಲಿದ ನನ್ನವ್ವನಿಗೆ ಈ ಕಾವ್ಯ ಸಂಗ್ರಹ ಅರ್ಪಿಸುತ್ತಿದ್ದೇನೆ. ನಿಜವಾಗಲೂ ತಾಯಿ ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತದೆ. ಆದರೆ ಇಂದಿನ ದಿನದಲ್ಲಿ ನಾವು ತಾಯಿ ತಂದೆಯನ್ನು ನೋಡಿಕೊಳ್ಳುವಲ್ಲಿ ವ್ಯತ್ಯಾಸವಾದರೂ ಆ ತಾಯಿಯ ಸ್ಥಾನ ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ. ಈ ಒಂದು ಪುಸ್ತಕ ನನಗೆ ಬಹಳ ಇಷ್ಟವಾಯಿತು. ನಾನು ಈ ಪುಸ್ತಕದಲ್ಲಿ ಮುನ್ನುಡಿ ಮಾತು ಅವ್ವ ಅಂದರೆ ಅಂಥೇಳಿ ಇದ್ರ ಬಗ್ಗೆ ಬರೆದವರು ಡಾಕ್ಟರ್ ಶ್ರೀಶೈಲ್ ನಾಗರಾಳ್, ಪ್ರಾಧ್ಯಾಪಕರು SS ಮರಗೋಳ್ ಪದವಿ ಮಹಾವಿದ್ಯಾಲಯ, ಶಾಬಾದ್. ಅದೇ ರೀತಿ ಸಂಪಾದಕರ ನುಡಿಯೂ ಕೂಡ ಈ ಒಂದು ಪುಸ್ತಕದಲ್ಲಿದೆ ಇದೆ. ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬ ನುಡಿಯಂತೆ ಎನ್ನ ತಾಯಿ ದಿವಂಗತ ಈರಮ್ಮ ವಡ್ಡನ್ಕೇರಿ ಅವರು ನನಗೆ ಬಾಲ್ಯದಿಂದಲೇ ಬಸವಾದಿ ಶರಣರು ದಾಸರ ಪರಿಚಯವನ್ನು ತಮ್ಮ ಮಾತಿನ ಧಾಟಿಯ ಮೂಲಕ ಪರಿಚಯ ಮಾಡಿಸಿದ್ದಾರೆ. ಅಲ್ಲದೆ ನನ್ನನ್ನು ಸುಸಂಸ್ಕೃತನಾಗಿ ಬೆಳೆಸಿ ಶಿಕ್ಷಣದ ಉನ್ನತ ಶಿಖರವನ್ನು ಮುಟ್ಟಲು ಪ್ರೇರೇಪಿಸಿ ನನ್ನ ಸಾಧನೆಯನ್ನು ನೋಡದೆ ಮಧ್ಯದಲ್ಲಿಯೇ ನನ್ನಿಂದ ಅಗಲಿದರೂ ಪ್ರೇರಕ ಶಕ್ತಿಯಾಗಿ ನನಗೆ ಇಂದಿಗೂ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅದರ ಪ್ರತಿಫಲವೇ ಅವರ ಸ್ಮರಣಾರ್ಥವಾಗಿ ಹೊರತರುತ್ತಿರುವ ಅವ್ವ ಪ್ರಾತಿನಿಧಿಕ ಕವನ ಸಂಕಲನವೇ ಸಾಕ್ಷಿ. ಈ ಕವನ ಸಂಕಲನವು ನನ್ನ ತಾಯಿಯಾದ ಮಾತೋಶ್ರೀ ಈರಮ್ಮ ವಡ್ಡನ್ಕೇರಿ ಪ್ರತಿಷ್ಠಾನದ ಅಡಿಯಲ್ಲಿ ಹೊರತರಲು ತಯಾರಿ ಮಾಡಿಕೊಳ್ಳಲು ನನಗೆ ಪ್ರೋತ್ಸಾಹಕರಾಗಿ ನಿಂತ ನನ್ನ ತಂದೆ ಅಂಬಾರಾವ್ ವಡ್ಡನ್ಕೇರಿ, ತಂಗಿ ಲಕ್ಷ್ಮೀ ವಡ್ಡನ್ಕೇರಿ, ಪತ್ನಿ ಶ್ವೇತಾ ವಡ್ಡನ್ಕೇರಿ, ನನ್ನ ಮುದ್ದಿನ ಪುತ್ರ ಶ್ರೀಶ ವಡ್ಡನ್ಕೇರಿಯವರ ಪ್ರೋತ್ಸಾಹಕ್ಕೆ ನಾನು ಚಿರಋಣಿ. ಅಲ್ಲದೆ ಪ್ರತಿಯೊಂದು ಹಂತದಲ್ಲಿ ಮಾರ್ಗದರ್ಶನ ಮಾಡುವ ಅತ್ತೆ ಕಾಶಿಬಾಯಿ ವಿಶ್ವನಾಥ ಕಂಚಿಯವರ ಸಹಾಯ ನಾನು ಎಂದೂ ಮರೆಯಲಾರೆ. ಕವನ ಸಂಕಲನ ಪ್ರಕಟಣೆಗಾಗಿ ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿ ನೀಡಲಾಗಿದ್ದು, ಸುದ್ದಿಯನ್ನು ಪ್ರಕಟಿಸಿದ ಸಂಪಾದಕರಿಗೂ ವರದಿಗಾರರಿಗೂ ಹಾಗೂ ಸುದ್ದಿಯನ್ನು ನೋಡಿ ನಾಡಿನ ಮೂಲೆ ಮೂಲೆಯಿಂದ ಕವನ ಕಳಿಸಿದ ಸಮಸ್ತ ಕವಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅವ್ವ ಕವನ ಸಂಕಲನಕ್ಕೆ ಮುನ್ನುಡಿ ಬರೆದ ಪ್ರಾಧ್ಯಾಪಕರು ಹಾಗೂ ವಿಮರ್ಶಕರು ಆದ ಡಾಕ್ಟರ್ ಶ್ರೀಶೈಲ್ ನಾಗರಾಳ್ ರವರಿಗೂ, ಬೆನ್ನುಡಿ ಬರೆದ ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿಗಳಾದ ಶ್ರೀ BH ನಿರ್ಗುಡಿ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು.
ಕವನ ಸಂಕಲನದ ಅಕ್ಷರ ಜೋಡಣೆ ಮುದ್ರಕರಿಗೂ ಹಾಗೂ ಕವನ ಸಂಕಲನ ಹೊರತರಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಲಹೆ ಸಹಕಾರ ನೀಡಿದ ಎಲ್ಲ ಬಂಧು ಬಳಗಕ್ಕೂ ಹಾಗೂ ಮಿತ್ರರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕವನದಲ್ಲಿ ಪ್ರಕಟವಾದ ಕವನಗಳು ಕವಿಗಳ ಅಭಿಪ್ರಾಯಕ್ಕೆ ಸಂಬಂಧಿಸಿದ್ದಾಗಿದ್ದು ಸಂಪಾದಕರ ಅಭಿಪ್ರಾಯವಲ್ಲ ಎಂತ ಸಂಪಾದಕರ ನುಡಿಯಲ್ಲಿ ಪ್ರೊಫೆಸರ್ ಶರಣಬಸಪ್ಪ ವಡ್ಡನ್ಕೇರಿಯವರು ಬರೆದ ನುಡಿ ಇದಾಗಿತ್ತು. ಇದರ ಜೊತೆಗೆ ಪರಿವಿಡಿಯಲ್ಲಿ ಅನೇಕ ಸಾಹಿತ್ಯ ಆಸಕ್ತರು ಬರೆದಂಥ ಅವ್ವನ ಬಗ್ಗೆ ಕವನಗಳಿವೆ. ಒಟ್ಟು 67 ಕವನಗಳು ಇವೆ. ಕವನಗಳ ಶೀರ್ಷಿಕೆಯನ್ನು ಓದುತ್ತೇನೆ. ಅವ್ವ, ನನ್ನವ್ವ, ಅಮ್ಮ, ಮಮತೆಯ ಮಡಿಲು, ಜನ್ಮದಾತೆ, ಆಶಕ್ತಿ, ಅವ್ವನ ನೆನಪು, ನಿನ್ನ ಋಣ ತೀರಿಸಲಾಗದಮ್ಮ, ತಾಯಿ ಋಣ, ಜನನಿ, ಹೆತ್ತಮ್ಮನ ಋಣ ತೀರಿಸಲು, ಅಮ್ಮ, ಹೆತ್ತವಳು, ಅವ್ವ, ಓ ನನ್ನ ಮಾತೆ, ಹಡೆದವ್ವ, ತಾಯಿ, ಅಮ್ಮ, ನನ್ನವ್ವ, ಅವ್ವ, ಹಡೆದವ್ವನ ಹಾಡು, ಮಹಾತಾಯಿ, ತಾಯಿ ದೇವರು, ಅವ್ವ, ಸತ್ತ ಮೇಲೆ ಸಿಗೋದಿಲ್ಲ ಸಿರಿ, ವಿಶ್ವಚೇತನ ಅಮ್ಮನಿ, ಹಡೆದವ್ವ, ತಾಯಿ ಋಣ, ಮಾತೃದೇವೋಭವ, ತಾಯಿಯ ನೆನಪು, ತಾಯಿ, ಅಪೂರ್ವ ತಾಯಿ, ಅಮ್ಮನ ನೆನಪಿನಂಗಳದಿ, ಅಮ್ಮನ ತ್ಯಾಗ, ತಾಯಿ ವಾತ್ಸಲ್ಯಮಯಿ, ಜಗಜ್ಯೋತಿ. ತಾಯಿ, ಅಮ್ಮ, ನನ್ನಮ್ಮ, ಚಿರ ಋಣಿ, ಮಾತೆ, ತಾಯಿ ಕರಳು, ನನ್ನವ್ವ ನಿಲವ್ವ, ತಾಯಿ ಇಲ್ಲದ ತಬ್ಬಲಿ ನಾನು, ಹಡೆದವ್ವ, ತಾಯಿಯೇ ದೇವರು, ಅಮೃತಧಾರೆ ಗುರು ಅಮ್ಮ, ಹಡೆದವ್ವ, ತಾಯಿ, ತಾಯಿಗೆ ಅಮ್ಮ, ತಾಯಿ ದೇವರು, ಅಮ್ಮನ ನೆನಪು, ಜನ್ಮದಾತೆ, ತಾಯಿ ದೇವರು, ಅವ್ವ, ಮರುಜನ್ಮವಿದ್ದರೆ ಸ್ಮರಣೆ, ಅಮ್ಮ ನಿನಗೆ ಧನ್ಯವಾದ, ತಾಯಿ, ಅಮ್ಮನ ಜೀವನ, ನನ್ನ ತಾಯಿ, ಬಾಲ್ಯದ ನೆನಪು, ತಾಯಿ, ಅಮ್ಮ ನನ್ನ ಕ್ಷಮಿಸು ತಾಯಿ, ಹಡೆದವ್ವ. ಈ ರೀತಿಯಾಗಿ ಸುಮಾರು 67 ಕವನಗಳು ಈ ಪುಸ್ತಕದಲ್ಲಿವೆ. ಬೆನ್ನುಡಿಯನ್ನು ಈ ರೀತಿಯಾಗಿ BH ನೀರ್ಗುಡಿ ಗೌರವ ಕಾರ್ಯದರ್ಶಿ ಜಿಲ್ಲಾ ಕಸಾಪ ಕಲಬುರಗಿ ಅವರು ಬರೆದಿದ್ದಾರೆ. ಶರಣಬಸಪ್ಪ ವಡ್ಡನ್ಕೇರಿಯವರು ನಾಡು ನುಡಿ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಪ್ರಸ್ತುತ B.Ed ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದು, ಇವರು ಈಗಾಗಲೇ ಅಪರೂಪದ ಸಂಗತಿಗಳು, ಸರಳ ಕನ್ನಡ ವ್ಯಾಕರಣ, ಕವಿ ಕಾವ್ಯ ದರ್ಪಣ, ಮಹಾತ್ಮ ಗಾಂಧೀಜಿ, ಗಾದೆಗಳ ಅಂತರಂಗ, ಓದುವ ತಂತ್ರಗಾರಿಕೆ ಹಾಗೂ D.Edಗೆ ಸಂಬಂಧಿಸಿದ ಅನೇಕ ಉಪಯುಕ್ತವಾದ ಕೃತಿಗಳನ್ನು ಹೊರತಂದಿರುವರು. ಜೊತೆಗೆ ನಾಡಿನ ಹಲವು ಪತ್ರಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟಗೊಂಡಿವೆ. ಅಲ್ಲದೆ ನಾಡಿನ ವಿವಿಧ ಸಂಘ ಸಂಸ್ಥೆಗಳು ನೀಡುವ ಜಿಲ್ಲಾ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಲಭಿಸಿವೆ. ಸದಾ ಕ್ರಿಯಾತ್ಮಕವಾಗಿ ಆಲೋಚಿಸುವ ಶರಣಬಸಪ್ಪನವರು ತಾಯಿ ಹೆಸರಿನಲ್ಲಿ ಸಂಸ್ಥೆಯನ್ನು ಹುಟ್ಟುಹಾಕಿ ತಾಯಿ ನೆರವುಕ್ಕಾಗಿ ಜಿಲ್ಲೆಯ ಹಿರಿಯ ಮತ್ತು ಕಿರಿಯ ಸಾಹಿತಿಗಳಿಂದ ಕವನಗಳನ್ನು ಸಂಗ್ರಹಿಸಿ ಒಂದು ಒಳ್ಳೆಯ ಕವನ ಸಂಕಲನ ಹೊರತರುತ್ತಿರುವುದು ಸಂತೋಷದ ವಿಷಯ. ಈ ಸಂಕಲನದಲ್ಲಿ ತಾಯಿ ಶೀರ್ಷಿಕೆಯಲ್ಲಿ ಬಂದಿರುವ 70 ಕವನಗಳು ಈ ಕೃತಿಯಲ್ಲಿ ಒಳಗೊಂಡಿವೆ. ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಬೆಳೆದ ವಡ್ಡನ್ಕೇರಿಯವರು ಗುಲ್ಬರ್ಗಾ ತಾಲೂಕಾ ಕಸಾಪ ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಪ್ರಗತಿಪರ ಚಿಂತನೆ ಉಳ್ಳವರು. ಇವರಿಂದ ಇನ್ನೂ ಹೆಚ್ಚಿನ ಮೌಲಿಕ ಕೃತಿಗಳು ಹೊರಬರಲಿ ಎಂದು ಮಿತ್ರನಿಗೆ ಹೃದಯ ತುಂಬಿ ಹಾರೈಸುವೆ ಎಂದು ಬೆನ್ನುಡಿ ಬರೆದಂಥ BH ನಿರ್ಗುಡಿ ಸರ್ ಅವರಿಗೆ ನಮ್ಮ ಪರವಾಗಿ ಕೂಡ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿ ಅನೇಕರು ಅಮ್ಮನ ಬಗ್ಗೆ ಬರೆದಿದ್ದಾರೆ, ಆದರೆ ಕೆಲವೊಂದನ್ನು ಮಾತ್ರ ನಾನು ಓದಲು ಇಷ್ಟಪಡುತ್ತೇನೆ. ತಾಯಿ ಇಲ್ಲದ ತಬ್ಬಲಿ ನಾನು. ಇದು ಬರೆದರು ಕುಮಾರಿ ಬಸವೇಶ್ವರಿ ಕೆ ದೇಗಲೂರೆ ಬಸವ ಕಲ್ಯಾಣ. ಪ್ರತಿ ಕ್ಷಣ ನಿನ್ನನ್ನೇ ಹಂಬಲಿಸುತ್ತಿವೆ, ಒಂದು ಸಾರಿ ನನ್ನ ಮಗು ಎಂದು ಕರೆ, ನನ್ನನ್ನೇಕೆ ಅಗಲಿದೆ, ನಾ ಬೇಡವಾದೆನಾ, ತಾಯಿಲ್ಲದ ತಬ್ಬಲಿ ನಾನು, ಬಾ ಬೇಗ. ಓ ದೇವರೇ, ಅಮ್ಮನನ್ನು ಕರೆದೊಯ್ದು ನನ್ನ ಜೀವ ಬರುಡಾಗಿ ಮಾಡಿದೇಕೆ, ಗೆಳೆಯರೆಲ್ಲರೂ ಅಮ್ಮನ ಕೈತುತ್ತು ತಿನ್ನುವರು, ತಾಯಿ ಇಲ್ಲದ ತಬ್ಬಲಿ ನಾನು, ಬಾ ಬೇಗ. ಗುರುಗಳಲ್ಲಿ ನಿನ್ನನ್ನೇ ಕಂಡೆ ನಾನು, ಆದರೂ ನೀಗದು ನಿನ್ನ ಅಪ್ಪುಗೆಯ ಕೊರತೆ, ಕನಸಲಾದರೂ ಬಂದು ಲಾಲಿ ಹಾಡು, ಹಾಡು ಬಾ, ತಾಯಿ ಇಲ್ಲದ ತಬ್ಬಲಿ ನಾನು, ಬೇಗ ಬಾ. ನನ್ನ ಬಿಟ್ಟು ಹೇಗಿರುವೆ ನೀ,
ನಾ ಎಷ್ಟೇ ಕೇಳಿದರೂ ನಿನ್ನ ದೇವರು ನನ್ನನ್ನು ಕರೆದುಕೊಳ್ಳುತ್ತಿಲ್ಲ ಯಾಕೆ ಅಮ್ಮ? ತಾಯಿ ಇಲ್ಲದ ತಬ್ಬಲಿ ನಾನು, ಬಾ ಬೇಗ. ಅಕ್ಕ ಪಕ್ಕದವರು ಚುಚ್ಚಿ ಚುಚ್ಚಿ ಹೇಳುವರು, ನಿನ್ನ ಅಮ್ಮನನ್ನೇ ನುಂಗಿದೆ ಎಂದು. ಹೌದಾ ಅಮ್ಮ, ನಾನು ಅಷ್ಟು ಪಾಪಿಯೇ? ತಾಯಿ ಇಲ್ಲದ ತಬ್ಬಲಿ ನಾನು, ಬಾ ಬೇಗ ಅಂತ ಕುಮಾರಿ ಬಸವೇಶ್ವರಿ ಕೆ ದೇಗುಲರೆಯವರು ಬರೆದಂಥ ಈ ಕವನ ನನಗೆ ತುಂಬ ಇಷ್ಟವಾಯಿತು. ಅದೇ ರೀತಿ ಜಿ ರಾಮಕೃಷ್ಣ ಗುಲ್ಬರ್ಗ ಇವರು ಬರೆದಂಥ ಅಮ್ಮ ನನ್ನನ್ನು ಕ್ಷಮಿಸು. ಪತ್ರ ಬರೆಯುವ ಆಸೆ ನನ್ನಮ್ಮ ನಿನಗೊಂದು, ನನ್ನನ್ನು ಕ್ಷಮಿಸೆಂದು. ಓದಲು ಕಲಿತವಳಲ್ಲ, ಕಲಿಸಿದಳು ನನಗೆ ಓದಲಿಕ್ಕೆ. ಶಿಕ್ಷಿಸುವುದು ಕಲಿತವಳಲ್ಲ, ಕ್ಷಮಿಸುವುದನ್ನು ಕಲಿತವಳು, ಕ್ಷಮಿಸಲಿಕ್ಕೆ ಹುಟ್ಟಿದವಳು. ಅಮ್ಮ ನನ್ನ ಕ್ಷಮಿಸು. ನಿನ್ನಂದುಕೊಂಡಿರುವ ನಿನ್ನ ಮಗನಾಗಿ ನಾನೀಗ ಉಳಿದಿಲ್ಲ. ನಿನ್ನ ಮೃದುವಾದ ಎಳೆಪೆಟ್ಟಿಗೆ ಜಗ್ಗದ ಶಿಲೆ ನಾನು. ಸೋತು ನಿಂತಿರುವೆ ನನ್ನಡಿಗಳ ಮುಂದೆ, ನನ್ನನ್ನೊಮ್ಮೆ ಕ್ಷಮಿಸು. ತಿಳಿಯದೆ ಹಾರಿದೆ ದೀಪದ ಕಡೆಗೆ, ರೆಕ್ಕೆ ಸುಡುವ ಮುನ್ನ ನಿವೃತ್ತ. ನನ್ನನ್ನೆಳೆದೊಳಕೋ ತಪ್ಪು ನಿನ್ನದೇ. ರೆಕ್ಕೆ ಬಲಿಯುವ ಮುನ್ನ ನನ್ನನ್ನೇಕೆ ಹಾರಲು ಬಿಟ್ಟೆ? ನನ್ನ ಮೇಲೆ ನಿನಗಿರುವ ನಂಬಿಕೆ. ನಾ ಹಾರುವುದು ನೋಡುವ ಆಸೆ, ಹಾರುವುದು ಕಲಿಸಿದ ನೀನು ಎತ್ತ ಸಾಗಬೇಕೆಂದು ಯಾಕೆ ಹೇಳಲಿಲ್ಲ? ಅಥವಾ ನಿನ್ನ ಧ್ವನಿ ಕೇಳದ ಹುಮ್ಮಸ್ಸಿನಲ್ಲಿ ನಾನಿದ್ದೇನೆ ಮತ್ತು ನಿನ್ನೆಡೆಗೆ ಬರುತ್ತಿದ್ದೇನೆ. ನನ್ನ ಕ್ಷಮಿಸು, ನಾ ಬಲ್ಲೆ ನನ್ನನ್ನಿ ಕ್ಷಮಿಸಿರುವೆ ಎಂದು. ಆದರೂ ಕೇಳುವ ಆಸೆ, ಅಮ್ಮ ನನ್ನನ್ನೊಮ್ಮೆ ಕ್ಷಮಿಸು. ತುಂಬ ಇಷ್ಟವಾದ ಈ ಎರಡು ಕವನಗಳು. ಅದೇ ರೀತಿ ಬಹಳಷ್ಟು ಅಮ್ಮನ ಬಗ್ಗೆ ಎಷ್ಟು ಬರೆದರೂ ಕಡಿಮೆ. ಯಾಕಂದರೆ ಅಮ್ಮನ ಸ್ಥಾನ ಅಂಥ ಒಂದು ಪುಸ್ತಕವನ್ನು ಹೊರತಂದಿರುವ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಇನ್ನೂ ಒಂದು ಬಾಬು ಎಂ ಜಾಧವ್ ಸರ್ ಅವರು ಬರೆದಂಥ ಹಡೆದವ್ವ ಅಂತ ಒಂದು ಕವನವನ್ನು ಹೇಳುತ್ತೇನೆ. ಹುಟ್ಟಿನ ಗುಟ್ಟು ಮನದೊಳಗಿಟ್ಟು, ನವಮಾಸಗಳ ಭಾರ ಭೂಮಿಗಿಟ್ಟು, ವಾತ್ಸಲ್ಯದ ಹಿಮಗಿರಿಗೆ ಜನ್ಮ ಕೊಟ್ಟು, ಗಲ್ಲ ಸವರಿ ಮುತ್ತು ಕೊಟ್ಟು, ಕೈಯಲ್ಲೊಂದು ತುತ್ತು ಕೊಟ್ಟು, ಪ್ರೀತಿದಾರೆ ಎರೆದಳು ನನ್ನ ಹಡೆದವ್ವ. ಅತ್ತಾಗೊಮ್ಮೆ ಬಳಿ ಓಡಿ ಬಂದು, ಕಣ್ಣಂಚ ಹನಿ ಮುತ್ತು ಸೆರಗಲ್ಲಂಚಲಿಟ್ಟು, ಹಂಬಲಿಸಿ ಲಾಲಿ ಹಾಡಿ ಅಮೃತ ಕೊಟ್ಟು, ತುಂಟ ಹಠ ರಂಪಾಟ ಚಂದ್ರ ಚುಕ್ಕೆಗಳತ್ತ ಬೆರಳಾಟ, ಚಂದಮಾಮ ನಡಿ ಹಾಲನ್ನು ಉಣಿಸಿದವಳು ನಮ್ಮವ್ವ. ತೊಟ್ಟಿಲಕ್ಕೆ ಗಿಡಿ ಹಕ್ಕಿಗಳ ತೋರಣ ಕಟ್ಟಿ, ಜೋಗುಳದ ಸವಿಯ ಕಿವಿಯಲ್ಲಿಟ್ಟು, ಬೆಳ್ಳಿ ಬಟ್ಟಲು ಕೈಯಲ್ಲಿ ಕೊಟ್ಟು, ನಿದ್ರಿಸಿ ಎದ್ದಾಗ ಬಂಗಾರ ಮೂರೆ ತೊಳೆದಿಟ್ಟು, ಕಂದನಿಂದ ಹೆಮ್ಮರವಾಗಿ ಬೆಳೆಸಿ ಬಿಟ್ಟು, ಲೋಕದಾಟ ಕಲಿಸಿಕೊಟ್ಟ ಲೋಕಮಾತೆ ನನ್ನಮ್ಮ. ಕಾಲಲ್ಲಿ ಗೆಜ್ಜೆ ಕಿವಿಯಲ್ಲಿ ಓಲೆ ಇಟ್ಟು, ತನ್ನ ಕಾಲ ಮೇಲೆ ನನ್ನ ಕಾಲುಗಳಿಟ್ಟು, ಕೈ ಹಿಡಿದು ನಡೆಸಲು ಖುಷಿಪಟ್ಟು, ಅಪ್ಪ ಅಣ್ಣ ಅಕ್ಕ ತಂಗಿ ಬಾಂಧವ್ಯ ಬೆಸೆದಿಟ್ಟು, ಪ್ರೀತಿ ಸ್ನೇಹ ಮಮತೆಯ ಕರೆಯಿಟ್ಟು, ಮನೆ ವಿದ್ಯೆ ಕೊಟ್ಟು, ಮೊದಲ ಗುರುವಾದಳು ಜನನಿ. ಇದು ಕೂಡ ನನಗೆ ತುಂಬ ಇಷ್ಟವಾಯಿತು. ಹೇಳುತ್ತಾ ಹೋದರೆ ತುಂಬ ಕವನಗಳು ಪ್ರತಿಯೊಂದನ್ನು ಓದಲೇಬೇಕು ಅಂತ ಅನಿಸುತ್ತದೆ. ಆದರೆ ಸರ್ ಅವರು ಇಂಥ ಒಂದು ಪುಸ್ತಕ ಹೊರತಂದಿದ್ದು ಇದು ನನಗೆ ಸಿಕ್ಕಿದ್ದು ನನ್ನ ಭಾಗ್ಯವೇ ಸರಿ. ಅದೇ ರೀತಿ ನಾನು ಕೂಡ ನನ್ನಮ್ಮನ ಬಗ್ಗೆ ಒಂದು ಕವನವನ್ನು ಬರೆದಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಅಮ್ಮ. ಅಮ್ಮ ಎನ್ನುವ ಎರಡಕ್ಷರ ಪದ ಗೊತ್ತಿಲ್ಲದವರು ಈ ಪ್ರಪಂಚದಲ್ಲಿಲ್ಲ. ಅಮ್ಮ ಅಂದರೆ ಹಾಗೆ ಸುಮ್ಮನೆ ಇರುವವಳಲ್ಲ. ಬಂದ ಕಷ್ಟ ನನಗೆ ಇರಲಿ, ನೀ ಮುಂದೆ ಹೋಗುತ್ತಿರಲಿ, ನಿನ್ನ ಜಯವೇ ನನ್ನ ಗೆಲುವು ಎಂದು ಹಿಗ್ಗಿದಳಲ್ಲ. ಅಮ್ಮ ಅಂದರೆ ಹಾಗೆ ಸುಮ್ಮನೆ ಇರುವವಳಲ್ಲ. ಹಗಲಿರುಳೆನ್ನದೆ ದುಡಿದಳಲ್ಲ, ಆಯಾಸವಾದರೂ ಯಾರಿಗೂ ಹೇಳಲಿಲ್ಲ. ಅಮ್ಮ ಅಂದರೆ ಹಾಗೆ ಸುಮ್ಮನೆ ಇರುವವಳಲ್ಲ. ಕಷ್ಟ ನುಂಗಿ ಸುಖಕ್ಕಾಗಿ ಕಾಯ್ದಳಲ್ಲ. ನನ್ನ ಹಣೆ ಬರ ಹಾಗೆ, ನನ್ನ ಹಾಗೆ ನೀ ಆಗಬಾರದು ಎಂದಳಲ್ಲ. ಅಮ್ಮ ಅಂದರೆ ಹಾಗೆ ಸುಮ್ಮನೆ ಇರುವಳಲ್ಲ. ಓದು ಮಗುವೆ ನೀನು, ನಿನ್ನ ಜೊತೆಗೆ ಇರುವೇನು ನಾನು. ತಪ್ಪಿದಾಗ ತಿದ್ದದಳಲ್ಲ, ಸರಿಯಾದಾಗ ಹಿಗ್ಗಿದ್ದಳಲ್ಲ. ಇವತ್ತು ನಾವೆಲ್ಲರೂ ಈ ಸ್ಥಾನದಲ್ಲಿ ಇದ್ದೇವೆ ಅಂತಂದರೆ ಅದು ಅಮ್ಮನ ಕೃಪಾ ಆಶೀರ್ವಾದ ಅಂತಲೇ ನಾವು ಹೇಳಲು ಬಯಸುತ್ತೇವೆ. ಅಮ್ಮನ ಬಗ್ಗೆ ಒಳ್ಳೆಯ ಒಂದು ಪುಸ್ತಕವನ್ನು ಪ್ರಕಟಿಸಿದಂಥ ಮತ್ತೊಮ್ಮೆ ಸಂಪಾದಕರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಪುಸ್ತಕ ಪರಿಚಯ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಂದಿನ ಮಕ್ಕಳಿಗೆ ನಾನು ಹೇಳೋದು ಇಷ್ಟೇ,
ಯಾವತ್ತೂ ತಂದೆ ತಾಯಿ ಕಣ್ಣೀರನ್ನ ಹಾಕಿಸ್ಬೇಡಿ. ಯಾಕೆಂದರೆ ಅವರಿಗೆ ಗೊತ್ತು ತಮ್ಮ ಮಕ್ಕಳ ಬಗ್ಗೆ ಅವರಿಗೆ ಎಷ್ಟೊಂದು ಅಭಿಮಾನ ಇರುತ್ತದೆ ಅಂತ. ಇಂದು ಅದರ ಬದಲಾಗಿ ಅಂತ ನಾನು ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ಒಂದು ಕಾಮೆಂಟ್ಸ್ ಬರೆಯೋದನ್ನು ಮಾತ್ರ ಮರೆಯಬೇಡಿ. ಮತ್ತೆ ಮುಂದಿನ ಪುಸ್ತಕದೊಂದಿಗೆ ಭೇಟಿಯಾಗೋಣ. ನಮಸ್ಕಾರಗಳು, ಧನ್ಯವಾದಗಳು.